ಗುರುಭ್ಯೋ ನಮಃ ಹರಿ ಓಂ. ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನ್ ಅದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೈರ್ವಚನೈ ಸಯುಕ್ತಿ ಖಚಿತೈ ಸಂಭೀಷಯನ್ ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಶ್ರಿತ ಶ್ರೀಪತೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತು ಪ್ರಾತಸ್ಮರಣೀಯರಾದ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಯಾರ ಆರಾಧನೆ, ಯಾರ ಸ್ಮರಣೆ ನಮ್ಮೆಲ್ಲ ಐಹಿಕವಾದ ಆಮುಷ್ಮಿಕವಾದ ಇಷ್ಟಾರ್ಥಗಳಿಗೆ ಕಾರಣವಾಗುವಂತಹದ್ದು. ಸತ್ಯಧ್ಯಾನ ಶಖೆ ಅನ್ನುವುದನ್ನೇ ಆ ಅದ್ಭುತವಾದ ಸಮಯ ಘಟ್ಟಕ್ಕೆ ಯಾರಿಂದ ಇಡೀ ಜಗತ್ತಿಗೆಲ್ಲ ಪ್ರಚುರಪಡಿಸಿತೋ, ಅನೇಕ ಪೀಠಾಧಿಪತಿಗಳಿಗೆ, ಅನೇಕ ವಿದ್ಯಾಪೀಠಗಳಿಗೆ, ಅನೇಕ ಪಂಡಿತರುಗಳಿಗೆ ಗುರುಗಳಾದ ಶ್ರೀಮದ್ ಉತ್ತರಾದಿ ಮಠಾಧೀಶರಾದ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಆರಾಧನೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಅದು ಕೇವಲ ಆರಾಧನೆಗೆ ಸೀಮಿತವಲ್ಲ, ಅವರ ವರ್ಧಂತಿಗೆ ಸೀಮಿತವಲ್ಲ. ಇವತ್ತು ಯಾರೊಬ್ಬ ಮಾಧ್ವ ಒಂದು ತುತ್ತು ಊಟ ಮಾಡ್ತಾನೆ ಅಂತಾದರೆ, ಇವತ್ತೇನಾದರೂ ಮಾಧ್ವ ಸಮಾಜದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರ, ವ್ಯಾಸರಾಜ ಗುರು ಸಾರ್ವಭೌಮರ ವ್ಯಾಸತ್ರಯಾದಿಗಳ ಚಿಂತನೆ ಪಾಠ, ಸರ್ವಮೂಲಾದಿ ಗ್ರಂಥಗಳ ಅನವರತ ಪಾಠ ಪ್ರವಚನ ಇದು ಅದ್ಯಾಪಿ ಏನಾದರೂ ಈಗ ನಡೀತಾ ಇದೆ ಅಂತಾದರೆ, ಆ ಎಲ್ಲ ಶ್ರೇಯಸ್ಸು, ಅದಕ್ಕೆಲ್ಲ ಪ್ರಧಾನ ಗಂಗೋತ್ರಿ ಅದು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಯಾವ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಒಂದಾನೊಂದು ಕಾಲದಲ್ಲಿ ವ್ಯಾಸತ್ರಯಾದಿಗಳ ಪಾಠವೇ ನಿಂತು ಹೋಗುವ ಪ್ರಸಂಗ ಬಂದಿತ್ತೋ, ಶ್ರೀಮನ್ ನ್ಯಾಯಸುಧಾದಿ ಗ್ರಂಥಗಳ ಅಧ್ಯಯನ ಅಧ್ಯಾಪನಾದಿಗಳೇ ಅತ್ಯಂತ ಕ್ಷೀಣಾವಸ್ಥೆಯಲ್ಲಿ ಬಂದಿದ್ವೋ, ಅಂತಹ ಪ್ರಸಂಗದಲ್ಲಿ ಯಾರು ವ್ಯಾಸತ್ರಯಾದಿಗಳ ಸಮಗ್ರ ಪರೀಕ್ಷೆಯನ್ನ ಒಪ್ಪಿಸ್ತಾರೆ ಅವರಿಗೆ ಬಂಗಾರದ ಕಡಗವನ್ನ ಹಾಕ್ತೇವೆ ಅಂತ ಹೇಳಿ ಮತ್ತೆ ಆ ವ್ಯಾಸತ್ರಯಾದಿ ಗ್ರಂಥಗಳ ಪುನರುಜ್ಜೀವನವಾಗುವಂತೆ, ಶ್ರೀಮನ್ ನ್ಯಾಯಸುಧಾದಿ ಗ್ರಂಥಗಳ ಅನವರತ ಪಾಠ ಪ್ರವಚನ ಆಗುವಂತೆ ಅನುಗ್ರಹವನ್ನ ಮಾಡಿದ, ಪ್ರಚುರ ಪಡಿಸಿದ ಧೀಮಂತ ವ್ಯಕ್ತಿಗಳು ಅದು ಶ್ರೀ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರೇ ಒಂದು ಅದ್ಭುತ. ಅತಿಶಯೋಕ್ತಿಯಲ್ಲ. ಇವತ್ತಿನ ಎಲ್ಲ ಮಾಧ್ವ ಸಮಾಜದಲ್ಲಿ ಏನಾದರೂ ಜ್ಞಾನದ ಸೆಳೆತ ಬಂದಿತ್ತು ಅಂತಾಗಿದ್ದರೆ, ಪಾಠ ಪ್ರವಚನದ ದೀಕ್ಷೆ ಬಂದಿತ್ತು ಅಂತಾದರೆ, ಹಮ್ಮು ಬಿಮ್ಮುಗಳು ಬಿಟ್ಟು ಏಕಸ್ವರದಲ್ಲಿ ನಾವೆಲ್ಲರೂ ಸ್ಮರಣೆ ಮಾಡಬೇಕಾದದ್ದು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಂದ. ಅನೇಕ ಗುರುಗಳಿಗೆ, ಯತಿಗಳಿಗೆ ಗುರುಗಳಾಗಿ ಅದ್ಭುತವಾಗಿ 30 ವರ್ಷ ವೇದಾಂತ ಸಿಂಹಾಸನಾಧೀಶ್ವರರಾಗಿ ಅವರು ಮಾಡಿದ ಕಾರ್ಯ ಅಂತಹ 30 ಯುಗಗಳು ಕಳೆದರೂ ಕೂಡ ಮರೆಯುವಂತೆ ಇಲ್ಲ. ಅದು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಭವ್ಯವಾದ ವ್ಯಕ್ತಿತ್ವ. ಮಹಾಸ್ವಾಮಿಗಳವರ ಚರಿತ್ರೆ, ಮಹಿಮೆ ಹೇಳಿದಷ್ಟು
ಶಬ್ದಗಳು ಕಮ್ಮಿ ಆಗ್ತವೆಯೇ ಹೊರತು ಗುರುಗಳ ಮಹಿಮೆ ಮುಗಿಯೋದಿಲ್ಲ. ಕೋರ್ಲಹಳ್ಳಿ ಮನೆತನ, ಆ ಕೋರ್ಲಹಳ್ಳಿ ಮನೆತನದಲ್ಲಿ ರತ್ನಪ್ರಾಯರಾಗಿ ಅವತಾರ ಮಾಡಿದ ಮಹಾನುಭಾವರೇ ಈ ಸೇತುರಾಮಾಚಾರ್ಯರು. ಪೂರ್ವಾಶ್ರಮದ ನಾಮ ಸೇತುರಾಮಾಚಾರ್ಯರು ಅಂತ. ಪೂರ್ವಾಶ್ರಮದ ತಂದೆಯವರೇ ಅರ್ಥಾತ್ ಅವರೂ ಕೂಡ ಈ ಉತ್ತರಾದಿ ಮಠದ ಪೀಠದಲ್ಲಿ ಆಗಿ ಬಂದ ಮಹಾಸ್ವಾಮಿಗಳವರೇ. ಅಂತಹ ಮಹಾ ಪಾಂಡಿತ್ಯಕ್ಕೆ ತಕ್ಕಂತೆ ಅದ್ಭುತವಾದ ವಿನಯ, ಆ ವಿನಯಭೂಷಣರಾಗಿ ವೇದಾಂತ ವ್ಯಾಕರಣಾದಿ ಗ್ರಂಥಗಳಲ್ಲಿ ಭೂರಿ ಪರಿಶ್ರಮವನ್ನ ಮಾಡಿಕೊಂಡು ಅದ್ಭುತವಾದ ಪಾಂಡಿತ್ಯವನ್ನ ಕಳಿಸಿದ ಮಹಾನುಭಾವರೇ ಪಂಡಿತ ಕೋರ್ಲಹಳ್ಳಿ ಜಯಾಚಾರ್ಯರು. ಆ ಕೋರ್ಲಹಳ್ಳಿ ಜಯಾಚಾರ್ಯರಿಗೆ ಒಟ್ಟಾರೆ 7 ಜನ ಹೆಣ್ಣು ಮಕ್ಕಳು. ಈ 7 ಜನ ಹೆಣ್ಣು ಮಕ್ಕಳಾದ ಮೇಲೆ ಒಬ್ಬ ಪುತ್ರರತ್ನನಾದ ರಾಘವೇಂದ್ರ ಅನ್ನುವ ನಾಮಧೇಯದಿಂದ ಪ್ರಾರಬ್ಧ ಕರ್ಮವಶಾತ್ ಆ ವ್ಯಕ್ತಿಯ ಪ್ರಾಣ ಆದಷ್ಟು ಬೇಗನೆ ಹೋಗುವಂತಹ ಪ್ರಸಂಗ. ಅದಾದ ಮೇಲೆ ಅವತಾರ ಮಾಡಿದಂತಹ ಮಹಾನುಭಾವರೇ ಶಕಪುರುಷರು ಕೋರ್ಲಹಳ್ಳಿ ಸೇತುರಾಮಾಚಾರ್ಯರು. ಹುಟ್ಟಿದ ಮಗು ಕರ್ಮವಶಾತ್ ಅನೇಕ ರೋಗಗಳಿಂದ ಬಳಲ್ತಾ ಇದೆ. ಬಳಲುವಾಗ ಆ ಕೋರ್ಲಹಳ್ಳಿ ಜಯಾಚಾರ್ಯರ ಮನೆಯ ವಾತಾವರಣ ಹೇಗಿತ್ತು ನೋಡಿ. ಅವರ ಎಲ್ಲ ಅಕ್ಕಂದಿರು ಈ ಮಗುವನ್ನ ನೋಡುವಾಗ ಅಂತಿದ್ರಂತೆ, ಸೇತು ರಾಮ ಇತೀರಿತೋ ಜಯಸುತೋ ಸರ್ವೋಗ್ರ ರೋಗಾನ್ವಿತ ಅಂತ. ಹೀಗೆ ಮಗು ಬೆಳೀತಾ ಇದೆ. ತಂದೆ ತಾಯಿಗಳು ಕೂಡ ಹಿಂದಿನ ಮಗುವಂತೆ ಈ ಮಗುವಿನ ವಿಚಾರವು ಎಂದು ತಿಳಿದು ದೇವರ ಮೊರೆ ಹೋಗಿದ್ದಾರೆ. ಹೋದಾಗ ಹೀಗೊಂದು ಪ್ರಸಂಗ ನಡೀತು. ಒಂದು ದಿನ ಕೋರ್ಲಹಳ್ಳಿ ಜಯಾಚಾರ್ಯರು ತಮ್ಮ ಪ್ರತಿನಿತ್ಯದ ಕಾರ್ಯಕ್ರಮಗಳು, ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನ ಮುಗಿಸಿ ದೇವರ ಪೂಜಾದಿಗಳನ್ನೆಲ್ಲ ಮಾಡ್ತಾ ಇರುವ ಪ್ರಸಂಗ. ಆ ಪ್ರಸಂಗದಲ್ಲಿ ಒಬ್ಬ ಸ್ಫುರದ್ರೂಪಿಯಾದ ಬ್ರಾಹ್ಮಣ ಬಂದ. ಸ್ಫುರದ್ರೂಪಿಯಾದ ಬ್ರಾಹ್ಮಣ ಎತ್ತರದ ನಿಲುವು, ವಿಶಾಲವಾದ ಹಣೆ ಮೇಲಿಟ್ಟ ಹಣೆಗೆ ತಕ್ಕಂತಹ ಊರ್ಧ್ವ ಪುಂಡ್ರಾದಿಗಳು, ಬಂಗಾರದ ಬಣ್ಣ. ಯಾರೇ ನೋಡಿದರೂ ಕೂಡ ತತ್ಕ್ಷಣದಲ್ಲಿ ನಮಸ್ಕರಿಸುವಂತಹ ತೇಜಸ್ಸು ಆ ಬ್ರಾಹ್ಮಣನ ಮೇಲೆ ಇದೆ. ಬಂದದ್ದೇ ಆ ಬ್ರಾಹ್ಮಣ ಮಗುವನ್ನ ನೋಡಿ ಹೇಳ್ತಾನೆ, ನಾವು ಪ್ರಖ್ಯಾತ ವೈದ್ಯರು, ಜ್ಯೋತಿಷ್ಯರು. ಹೀಗೆ ನಿಮ್ಮ ಊರಿಗೆ ಬಂದಾಗ ವಿಷಯ ಗೊತ್ತಾಯಿತು, ನಿಮ್ಮ ಮನೆಯಲ್ಲಿ ಒಂದು ಮಗು ಇದೆ, ಆ ಮಗುವಿಗೆ ಬಹಳ ರೋಗ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಯಿತು. ಅದಕ್ಕಾಗಿ ನಾವು ಬಂದಿದ್ದೇವೆ. ಏನ್ ಆನಂದ ಆಗಬೇಕು ಕೋರ್ಲಹಳ್ಳಿ ಜಯಾಚಾರ್ಯರಿಗೆ. ತತ್ಕ್ಷಣದಲ್ಲಿ ಮಗುವನ್ನ ತೋರಿಸ್ತಾರೆ. ಆ ಬ್ರಾಹ್ಮಣ ಮಗುವನ್ನ ಸ್ಪರ್ಶ ಮಾಡಿ ಆಚಾರ್ಯರಿಗೆ ಹೇಳ್ತಾನೆ, ತಪ್ಪು ತಿಳಿದಿದ್ದೀರಿ ಆಚಾರ್ಯರೇ, ವ್ಯಥೆ ಪಡಬೇಡಿ. ಈ ನಿಮ್ಮ ಮಗು ಜ್ಞಾನದ ದಾನದಲ್ಲಿ
ಚಕ್ರವರ್ತಿಯಾಗುವಂತಹ ದೊಡ್ಡ ಯೋಗ ಇದೆ. ಅದ್ಭುತವಾದ ರಾಜಯೋಗ, ಉತ್ತಮ ಪಾಂಡಿತ್ಯ ಎಲ್ಲವೂ ಈ ಮಗುವಿನಲ್ಲಿ ಇದೆ. ಅಷ್ಟೇ ಅಲ್ಲ, ವೇದಾಂತ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ ಸಾರ್ವಭೌಮನಾಗಿ ಮೆರೆಯುವಂತಹ ಯೋಗ್ಯತೆ ಈ ಮಗುವಿಗಿದೆ. ಏನ್ ಚಿಂತೆ ಮಾಡಬೇಡಿ ಅಂತ ಹೇಳಿದರೆ, ಕೋರ್ಲಹಳ್ಳಿ ಜಯಾಚಾರ್ಯರು ತಾಯಿಯವರಾದ ಕೃಷ್ಣಾಬಾಯಿಯವರಿಗೆ ಕಣ್ಣಿನಲ್ಲಿ ಆನಂದ ಭಾಷ್ಪ. ಎಲ್ಲರೂ ಅಂದುಕೊಂಡಿದ್ರು ಹಿಂದಿನ ಮಗುವಂತೆ ಈ ಮಗುವು ಕೂಡ ಆದಷ್ಟು ಬೇಗ ಪ್ರಾಣ ಕಳೆದುಕೊಳ್ಳುತ್ತದೆ ಅಂತ. ಯಾವಾಗ ಈ ಬ್ರಾಹ್ಮಣರ ಆಶೀರ್ವಾದ ಸಿಕ್ಕಿತೋ ಅಂದಿನಿಂದ ನಮ್ಮ ಪರಮಪೂಜ್ಯ ಮಾಹುಲಿ ಆಚಾರ್ಯರು, ನಮ್ಮ ಸ್ವರೂಪೋದ್ಧಾರಕ ಗುರುಗಳು, ಪಾಠಗಳಲ್ಲಿ ಅನೇಕ ಪ್ರಸಂಗಗಳಲ್ಲಿ ಗುರುಸ್ಮರಣೆ ಮಾಡುವಾಗ ಈ ಚಿಂತನೆಯನ್ನ ಹೇಳ್ತಿದ್ರು. ಎಂದು ಆ ಬ್ರಾಹ್ಮಣ ಬಂದು ಆಶೀರ್ವಾದ ಮಾಡಿ ಹೋದ, ಪರಮಪೂಜ್ಯ ಮಹಾಸ್ವಾಮಿಗಳವರು ಅರ್ಥಾತ್ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಬೃಂದಾವನ ಪ್ರವೇಶ ಆಗುವವರೆಗೂ ಕೂಡ ಒಂದು ಸಲವು ಚಟ್ಟನೆ ಶೀಲಿದ್ದಿಲ್ಲ ಅಂತೆ. ಕೆಮ್ಮು ಇಲ್ಲ, ನೆಗಡಿ ಇಲ್ಲ, ಜ್ವರ ಇಲ್ಲ, ಏನಿಲ್ಲ. ಸ್ವಯಂ ಮುಖ್ಯ ಪ್ರಾಣದೇವರೇ ಬಂದು ಆಶೀರ್ವಾದವನ್ನ ಮಾಡಿದ್ದಾರೆ ಅನ್ನುವುದಕ್ಕೆ ಇದಕ್ಕಿಂತ ಹೆಚ್ಚಿನ ನಿದರ್ಶನ ಏನು ಬೇಕು? ಹೀಗೆ ವಿಶೇಷವಾಗಿ ಆಶೀರ್ವಾದವನ್ನ ಪಡಿತಾ ತಂದೆಯವರಲ್ಲಿ ಏನೇ ವಿಶೇಷವಾದಂತಹ ಪ್ರಾಥಮಿಕ ಅಧ್ಯಯನವನ್ನೆಲ್ಲ ಮಾಡ್ತಾರೆ. ನಂತರದಲ್ಲಿ ಆಗಣ ಉತ್ತರಾದಿ ಮಠದ ಪೀಠದಲ್ಲಿ ವಿರಾಜಮಾನರಾಗಿ ಇದ್ದವರು ಶ್ರೀಮತ್ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು. ಶ್ರೀಮತ್ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದ ಕೋರ್ಲಹಳ್ಳಿ ಜಯಾಚಾರ್ಯರ ಯೋಗ್ಯತೆಯನ್ನು ನೋಡಿ, ಅವರ ವೈರಾಗ್ಯವನ್ನ ನೋಡಿ, ಅವರಿಗೆ ಆಶ್ರಮವನ್ನ ಕೊಟ್ಟು ಶ್ರೀಮತ್ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ಅಂತ ನಾಮಕರಣವನ್ನ ಮಾಡ್ತಾರೆ. ಆಗ ಪೂರ್ವಾಶ್ರಮದ ಪಿತೃಚರಣರು, ಈಗ ಉತ್ತರಾದಿ ಮಠದ ಪೀಠಾಧೀಶ್ವರರು, ಕೋರ್ಲಹಳ್ಳಿ ಸೇತುರಾಮಾಚಾರ್ಯರು ಶ್ರೀಪಾದ ಪುತ್ರರು. ನಿರಂತರ ಅಧ್ಯಯನ, ಅಧ್ಯಾಪನ, ಅಖಂಡವಾಗಿ ಪಂಡಿತರೊಡನೆ ವಾಕ್ಯಾರ್ಥಗಳನ್ನು ಇವುಗಳನ್ನೆಲ್ಲವನ್ನ ಮಾಡ್ತಾ ಇದ್ರು. ನಂತರದಲ್ಲಿ ಸೇತುರಾಮಾಚಾರ್ಯರಿಗೆ ತರ್ಕ ಗ್ರಂಥಾದಿಗಳ ಪಾಠ ಆದದ್ದು ನಮ್ಮ ಮಣ್ಣೂರಿನ ಕ್ಷೇತ್ರದ ಹತ್ತಿರ ಇರುವ ಅಗರಖೇಡ. ಈಗ ಅದು ಅಪಭ್ರಷ್ಟವಾಗಿ ಅಗರಖೇಡ ಆಗಿದೆ. ಅದು ಮುಂಚಿನಲ್ಲಿ ಅಗ್ರಖೇಟ, ಪಾಂಡಿತ್ಯದ ಅಗ್ರಖೇಟ ಅದು. ಅಲ್ಲಿ ಮಹಾ ವಿದ್ವಾಂಸರು, ತರ್ಕ ಭೂಯಿಷ್ಠರು ಆದ ಆದ್ಯ ಸೀತಾರಾಮಾಚಾರ್ಯರು ಅಂತ. ಅವರ ಹತ್ತಿರ ಕೋರ್ಲಹಳ್ಳಿ ಸೇತುರಾಮಾಚಾರ್ಯರ ಅದ್ಭುತವಾದ ತರ್ಕ ಪಾಠಾದಿಗಳೆಲ್ಲ ಅಲ್ಲಿ ನಡೀತಾ ಇವೆ. ಅಂತಹ ಮಹಾನುಭಾವರು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಅನೇಕ ಅದ್ಭುತವಾದ ಪಾಂಡಿತ್ಯ, ನಂತರದಲ್ಲಿ ಈ ಕಡೆ ಉತ್ತರಾದಿ ಮಠದಲ್ಲಿ ಶ್ರೀಮತ್ ಸತ್ಯ ಧೀರತೀರ್ಥ ಶ್ರೀಪಾದಂಗಳವರು ತಾವು ಮುಂದೆ ಸತ್ಯ ಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮವನ್ನ ಕೊಟ್ಟು, ಅರ್ಥಾತ್ ಕಿನ್ನಾಳ ಜಯಾಚಾರ್ಯರು ಅವರಿಗೆ ಆಶ್ರಮವನ್ನ ಕೊಟ್ಟು ಸತ್ಯ ಜ್ಞಾನ ತೀರ್ಥರು ಅಂತ ಹೇಳಿ ನಾಮಕರಣವನ್ನ ಮಾಡ್ತಾರೆ. ನಂತರದಲ್ಲಿ ಸತ್ಯ ಜ್ಞಾನ ತೀರ್ಥರು ಅದ್ಭುತವಾದ ವ್ಯಕ್ತಿತ್ವ, ಪಾಂಡಿತ್ಯದ ನಿಧಿ ಶ್ರೀಮತ್ ಸತ್ಯ ಧ್ಯಾನ ತೀರ್ಥ ಶ್ರೀಪಾದಂಗಳವರು, ಅರ್ಥಾತ್ ಆಗಣ ಕೋರ್ಲಹಳ್ಳಿ ಸೇತುರಾಮಾಚಾರ್ಯರಿಗೆ ಸತ್ಯ ಧ್ಯಾನ ತೀರ್ಥರು ಅಂತ ಹೇಳಿ ನಾಮಕರಣವನ್ನ ಮಾಡಿ ಆಶ್ರಮವನ್ನ ಕೊಡ್ತಾರೆ. ಜ್ಞಾನಾಧ್ಯಾನಾತ್ ವಿಶಿಷ್ಯತೆ ಅನ್ನುವ ಏನು ಅದ್ಭುತವಾದ ಮಾತಿಗೆ ಅನುಗುಣವಾಗಿ ಈ ತರನಾದ ಕಾರ್ಯ ಅಲ್ಲಿ ನಡೀತಾ ಇದೆ. ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಿಂದಲೇನೆ ಅದ್ಭುತವಾದ ವಾಕ್ಯಾರ್ಥ,
ಪಾಠ ಪ್ರವಚನ ಸಿದ್ಧಾಂತ ಸ್ಥಾಪನೆಗೆ ಹೆಸರುವಾಸಿಯಾದವರು. ಪ್ರತಿಯೊಬ್ಬ ಸನ್ಯಾಸಿ ಆಗುವವನಿಗೆ ಗುರುಗಳಾದವರು ಮೊಟ್ಟ ಮೊದಲಿಗೆ ಉಪದೇಶವನ್ನ ಮಾಡುವಂತಹದ್ದು ವಿಷ್ಣು ಸರ್ವೋತ್ತಮತ್ವಂ ಸರ್ವದಾ ಪ್ರತಿಪಾದಯ, ವಿಷ್ಣು ಸರ್ವೋತ್ತಮತ್ವಂ ಸರ್ವದಾ ಪ್ರತಿಪಾದಯ ಅನ್ನುವ ಅದ್ಭುತವಾದ ತತ್ವಚಿಂತನೆ. ಅದನ್ನ ಮಾಡಬೇಕು ಅಂತ ಹೇಳಿದ ಗುರುಗಳು ಆಶ್ರಮ ಆದ ನಂತರದಲ್ಲಿ ಮೊಟ್ಟ ಮೊದಲಿಗೆ ಅವರು ಸಂಚಾರ ಕೈಗೊಂಡಿದ್ದು ಆಗಣ ಪಾಂಡಿತ್ಯದ ನಿಧಿ, ಆಗಣ ಪಾಂಡಿತ್ಯದ ಅದ್ಭುತವಾದ ಪಂಡಿತರ ಮಂಡಳಿಯೇ ಇರುವಂತಹ ಕ್ಷೇತ್ರ ಅದು ವಾರಾಣಸಿ ಕ್ಷೇತ್ರ. ಕಾಶಿ ಕ್ಷೇತ್ರಕ್ಕೆ ಮೊಟ್ಟ ಮೊದಲಿಗೆ ಅವರು ತಮ್ಮ ಸಂಚಾರವನ್ನ ಕೈಗೊಳ್ಳುತ್ತಾರೆ. ಕೈಗೊಂಡಾಗ ದಿವಾನರನ್ನ ಕರೆಸಿ ಕಾಶಿ ಕ್ಷೇತ್ರದಲ್ಲಿರುವ ಪ್ರತಿಯೊಬ್ಬ ಪಂಡಿತನ ಮನೆಗೆ ಮನೆಗೆ ರಾಯಸವನ್ನ ಕೊಟ್ಟು ಕಳಿಸಿ, ಯಾರಿಗೆಲ್ಲ ವಾದ ಮಾಡಬೇಕು ಅಂತ ಇಚ್ಛೆ ಇದೆ, ಯಾರಿಗೆಲ್ಲ ಸಿದ್ಧಾಂತದ ಸ್ಪಷ್ಟವಾದ ಜ್ಞಾನ ತಿಳಿದುಕೊಳ್ಳಬೇಕು ಅನ್ನುವ ಅಪೇಕ್ಷೆ ಇದೆ, ಎಲ್ಲರೂ ವಾದಕ್ಕೆ ಬರಬೇಕು ಅಂತ ಹೇಳಿ ಓಪನ್ ಇನ್ವಿಟೇಷನ್ ಟು ಆಲ್ ಅಂತ ಕರಿತೇವಲ್ಲ, ಆ ಅರ್ಥದಲ್ಲಿ ಎಲ್ಲ ಪಂಡಿತರಿಗೂ ಕೂಡ, ತ್ರಿಮತಸ್ಥ ಎಲ್ಲ ಪಂಡಿತರಿಗೂ ಕೂಡ ಆಹ್ವಾನವನ್ನ ಕಳಿಸ್ತಾರೆ. ಎಲ್ಲರೂ ಬರ್ತಾರೆ, ವಾದ ಮಾಡ್ತಾರೆ. ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರ ಒಂದು ಅದ್ಭುತವಾದ ಕೌಶಲ ಏನು ಅಂತಂದ್ರೆ, ಯಾವ ವ್ಯಕ್ತಿ ಯಾವ ಗ್ರಂಥದಲ್ಲಿ ಅವನು ವಾದ ಮಾಡ್ತಾನೆ ಅದೇ ಗ್ರಂಥದಿಂದಲೇನೆ ಅವನಿಗೆ ಉತ್ತರವನ್ನ ಕೊಟ್ಟು, ನಿಮ್ಮ ಸಿದ್ಧಾಂತ ಈ ಕಾರಣಕ್ಕೆ ದೋಷಪೂರಿತ ಅಂತ ಹೇಳಿ ಅವರ ಮಾತಿನಿಂದಲೇ ಅವರಿಗೆ ಉತ್ತರವನ್ನ ಕೊಡುವ ಅದ್ಭುತವಾದ ವಾದ ಕೌಶಲ ಅದು ಶ್ರೀಮತ್ ಸತ್ಯಧ್ಯಾನ ತೀರ್ಥರದ್ದು. ಹೀಗಿರುವ ಪ್ರಸಂಗದಲ್ಲಿ ಎಲ್ಲಾ ವಾದಿಗಳು ಬಂದು ವಾದ ಮಾಡಿ ಗುರುಗಳಿಂದ ವಿಶೇಷ ಅನುಗ್ರಹವನ್ನ ಪಡೆದುಕೊಂಡು ಹೋಗಿರ್ತಾರೆ. ಆದರೆ ಒಬ್ಬ ಶಿವಕುಮಾರ ಮಿಶ್ರ ಅಂತ ಹೇಳಿ ಅವೊಬ್ಬ ವಿಶಿಷ್ಟವಾದಿ. ನಾಲಿಗೆ ಮೇಲೆ ತ್ರಿಶೂಲವಿದೆ, ರುದ್ರದೇವರ ಅಪರಾವತಾರಿ ನಾನು ಅಂತ ಹೇಳಿಕೊಂಡು ತಿರುಗ್ತಿದ್ದ. ಹಾಗಾಗಿ ನಾನು ಗುರುಗಳ ಹತ್ತಿರ ವಾದಕ್ಕೆ ಬರುವುದಿಲ್ಲ, ನನಗೆಲ್ಲ ಇಂಥ ಎಲ್ಲ ನಿಯಮಗಳಿವೆ ಸರಿ ಅಂತ ಹೇಳಿ ಅನೇಕ ಸಲ ಕೊಟ್ಟು ಕಳಿಸಿದರೂ ಅವೇನು ಬರಲಿಲ್ಲ. ಆಗ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಅವರು ವಾದಕ್ಕೆ ಬರುವ ಯಾವೆಲ್ಲ ನಿಯಮಗಳಿವೆ ಎಲ್ಲ ಅವುಗಳನ್ನು ನಾವೆಲ್ಲ ಒಪ್ಪಿದ್ದೇವೆ, ಯಾವುದಕ್ಕೂ ಹಿಂಜರಿಕೆ ಇಲ್ಲ, ಅವಶ್ಯವಾಗಿ ಬರಬಹುದು ಅಂತ. ಏನೇನವನ ವಿಚಾರಗಳು ಅಂದ್ರೆ, ನಾವು ಪೀಠಾಧಿಪತಿಗಳ ಸಮ ಕೂಡುವುದಿಲ್ಲ, ನಮಗೆ ಎತ್ತರದ ಆಸನ ಬೇಕು, ನಮ್ಮ ಭಟರೆಲ್ಲ ನಮ್ಮನ್ನ ಯಾಣದಲ್ಲಿ ಕೂಡಿಸಿಕೊಂಡು ನೇರವಾಗಿ ವೇದಿಕೆಯ ತನಕ ತೆಗೆದುಕೊಂಡು ಬರ್ತಾರೆ, ಅದರಿಂದ ಇಳಿದು ನಾವು ನೇರ ಪೀಠಕ್ಕೆ ಕೂಡಬೇಕು, ಹೀಗೆಲ್ಲ ಇತ್ಯಾದಿಯಾದ ನಿಯಮಾವಳಿಗಳು ಇತ್ತು. ಆಗಲಿ ಅಂತ ಹೇಳಿ ಸಿದ್ಧಾಂತ ಮುಖ್ಯ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಪ್ರವರ್ತಿತವಾದ ದ್ವೈತ ಸಿದ್ಧಾಂತ, ಇದರಲ್ಲಿ ಎಂದಿಗೂ ಯಾವುದೇ ರೀತಿಯಾದಂತಹ ಕಲ್ಮಶಗಳಿಲ್ಲ, ಅದೇ ಸರ್ವೋತ್ತಮವಾದ ಸಿದ್ಧಾಂತ ಅಂತ ಜಗತ್ತಿನೆಲ್ಲ ಕಡೆಗೂ ಕೂಡ ಪ್ರಚುರಪಡಿಸಬೇಕು ಅನ್ನುವುದೇ ಹಿರಿದಾದ ಆಸೆ. ಅವನಿಗೆ ಮನಸ್ಸಿನಲ್ಲಿ ಒಂದು ದುಗುಡ ಪ್ರಾರಂಭ. ಯಾವ ಸ್ವಾಮಿಗಳಿವರು, ನಾನು ಏನೇ ಹೇಳಿದರೂ ಕೂಡ ಅದಕ್ಕೆಲ್ಲ ಹೂ ಅಂತ ಇದ್ದಾರಲ್ಲ, ಸರಿ ಅಂತ ಹೇಳಿ ಒಂದು ದಿನ ನಿಗದಿ ಆಯಿತು. ಎಲ್ಲ ದೊಡ್ಡ ಸಭೆ, ಕಾಶಿ ನರೇಶನ ಒಂದು ಅಂಗಣ, ದೊಡ್ಡ ಸಭೆ ಇದೆ. ಅವನ ಮಾತಿನಂತೆ ಎಲ್ಲ ಸಿಂಹಾಸನಾದಿಗಳೆಲ್ಲ ಇಟ್ಟಿದ್ದಾರೆ. ಅವನಿಗೆ ಕುತೂಹಲ ತಾಳ್ಲಿಕ್ಕಾಗ್ತಾ ಇಲ್ಲ, ಯಾರಿವರು ಅಂತ. ಮೇಣೆಯಲ್ಲಿ ಬಂದು ಸಭೆಯ ಹತ್ತಿರ ಬರ್ತಾ ಇದ್ದಾನೆ. ಯಾರ ವ್ಯಕ್ತಿಗಳು ನೋಡಬೇಕಲ್ಲ ಅಂತ ಹೇಳಿ ತೆಳುವಾದ ಪರದೆಯನ್ನ ತೆಗೆದು ನೋಡಿದರೆ ಅಲ್ಲೊಂದು ಸೂರ್ಯನಂತೆ ಪ್ರಖರ ತೇಜಸ್ಸಿನ ಯತಿಗಳು ಕೂತಿದ್ದಾರೆ. ಕೂತ್ರೆ ಏನಾಯ್ತು ಅವನಿಗೆ? ಆ ತೇಜಸ್ಸು ಅದ್ಭುತವಾದಂತಹ ಊರ್ಧ್ವ ಪುಂಡ್ರಗಳ ಮಧ್ಯದಲ್ಲಿ ಅಂಗಾರ ಅಕ್ಷತೆ, ಹೊಂಬಣ್ಣ, ಅದ್ಭುತವಾದ
ದಂಡವನ್ನ ಹಿಡಿದುಕೊಂಡು ಕೂತ ಆ ಗುರುಗಳನ್ನ ನೋಡಿದ ವ್ಯಕ್ತಿ ಶಿವಕುಮಾರ ಬಂದದ್ದೇ ತಡ. ಯಾವ ವ್ಯಕ್ತಿ ನಮಸ್ಕಾರ ಮಾಡುವುದಿಲ್ಲ, ಎತ್ತರದ ಆಸೀನ ಬೇಕು ಹೀಗೆಲ್ಲ ಹೇಳಿದ್ನಲ್ಲ, ಬಂದದ್ದೇ ತಡ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾನೆ. ಅವನ ಕಣ್ಣು ಕುಕ್ಕಿ ಹೋದು. ಆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಆ ವ್ಯಕ್ತಿತ್ವ, ಆ ತೇಜೋಪುಂಜವಾದ ಮುಖವನ್ನ ನೋಡಿ. ವಾದ ನಡೀತು. ಅನೇಕ ದಿನಗಳವರೆಗೆ ವಾದ ನಡೆದರೆ ವಾದದಲ್ಲಿ ನತಮಸ್ತಕನಾಗಿ ಹೋಗಿದ ಶಿವಕುಮಾರ ಗುರುಗಳಿಗೆ ತನ್ನೆಲ್ಲ ಜಯಪತ್ರಿಕೆಯನ್ನ ಒಪ್ಪಿಸಿದ. ವಾದೇಚ ಸಾರ್ಧಂ ನಹಿತೇನ ಕೋಪಿ ಶಕ್ತೋ ಬುಧಸ್ಯಾದಿತಿಮೇ ಮನೀಷ ವಿಸ್ಮೇರತಾ ಮಾಪ ಯಥ ಸಧೀಮಾನ್ ಕುಮಾರ ಮಿಶ್ರ ಶಿವಶಬ್ದ ಪೂರ್ವ. ಇಂತಹ ಗುರುಗಳನ್ನ ಯಾರು ತಾನೇ ವಾದದಕ್ಕೆ ಸೋಲಿಕ್ಕೆ ಸಾಧ್ಯ? ಸರ್ವಥಾ ಸಾಧ್ಯವಿಲ್ಲ ಅಂತ ಹೇಳಿ ತನ್ನೆಲ್ಲ ಜಯಪತ್ರಿಕೆಗಳನ್ನ ಗುರುಗಳ ಪಾದಕ್ಕೆ ಹಾಕಿ ಗುರುಗಳಿಂದ ವಿಶೇಷ ಆಶೀರ್ವಾದವನ್ನ ಪಡೆದುಕೊಂಡು ಹೋದ. ಆ ಪ್ರಸಂಗದಲ್ಲಿ ಆ ಕಾಶಿಯಲ್ಲಿ ಇರುವಂತಹ ಎಲ್ಲ ಜನರು ಗುರುಗಳನ್ನ ಏಕಕಂಠದಿಂದ ಶ್ಲೋಕ ಮಾಡಿ ಗುರುಗಳ ಅನುಗ್ರಹವನ್ನ ಬೇಡಿಕೊಳ್ಳುತ್ತಾರೆ. ಆ ಶ್ಲೋಕವೇ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿಂ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನ್ ಅದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೈರ್ ವಚನೈ ಸಂಯುಕ್ತಿ ಖಚಿತೈ ಸಂಭೀಷಯನ್ ಮೋದಯನ್ ಸತ್ಯ ಧ್ಯಾನ ಸುಕೇಸರಿ ವಿಜಯತೆ ಪದಾಶ್ರಿತ ಶ್ರೀಪತೆ. ಇದು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಪಾಂಡಿತ್ಯ. ಶ್ರೀಮತ್ ಸತ್ಯಧ್ಯಾನ ತೀರ್ಥರು ಅದೊಂದು ಅದ್ಭುತವೇ ಸರಿ, ಅದೊಂದು ಅದ್ಭುತ. ಇದು ಅವರ ಪಾಂಡಿತ್ಯಕ್ಕೆ ಇಟ್ಟ ಅದ್ಭುತವಾದ ಕನ್ನಡಿ, ರತ್ನಗನ್ನಡಿ. ಇನ್ನು ಅವರ ಮಹಿಮೆಗಳು ಬೇಕೆ? ಪರಮಾತ್ಮ ತಾನು ತನ್ನದೊಂದು ವಿಭೂತಿ ರೂಪಗಳನ್ನ ಇಟ್ಟಿರ್ತಾನಂತೆ. ಅದರಂತೆ ಶ್ರೀಮತ್ ಸತ್ಯಧ್ಯಾನ ತೀರ್ಥರ ರೂಪದಲ್ಲಿ ಪರಮಾತ್ಮ ಒಂದು ವಿಭೂತಿ ರೂಪವನ್ನೇ ಇಟ್ಟಿದ್ದಾನೋ ಏನೋ ಅನ್ನುವಂತೆ ತೋರ್ತದೆ. ಇಟ್ಟಿದ್ದಾನೋ ಅಲ್ಲ, ಇಟ್ಟೇ ಇಟ್ಟಿದ್ದಾನೆ. ಇದೆ ನಿಮಗೆಲ್ಲ ಗೊತ್ತಿರುವಂತೆ ಅದ್ಭುತವಾದ ಬಾಗಲಕೋಟೆಯ ಮಹಾಸಮಾರಾಧನೆ. ಆಗಿನ ಕಾಲಕ್ಕೆ ಮಹಾಸಮಾರಾಧನೆ ಅಂದ್ರೆ 8-10 ದಿನಗಳ ಪರ್ಯಂತ ನಡಿಬೇಕು. ಅಖಂಡ ಪರೀಕ್ಷೆಗಳು, ಗೋಷ್ಠಿಗಳು, ವಾಕ್ಯಾರ್ಥ ಸಭೆಗಳು ಇದೆಲ್ಲ ಆಗಬೇಕು. ಶ್ರೀಮತ್ ಸತ್ಯ ಜ್ಞಾನತೀರ್ಥ ಶ್ರೀಪಾದಂಗಳವರು ಬೃಂದಾವನ ಪ್ರವೇಶ ಆದದ್ದು ಮಾಘ ಶುದ್ಧ ಏಕಾದಶಿ. ಗುರುಗಳ ಮಹಾಸಮಾರಾಧನೆ ಅದು ಮಾಘ ಶುದ್ಧ ದಶಮಿಯಿಂದ, ಅರ್ಥಾತ್ ಮಧ್ವನವಮಿಯಿಂದಲೇ ಒಂದರ್ಥದಲ್ಲಿ ಅದು ಮಹಾಸಮಾರಾಧನೆ ಪ್ರಾರಂಭವಾಗಿ ಬಿಡ್ತಿತ್ತು. ಗುರುಗಳು ಅವರ ಚಿಂತನೆ ಹೀಗಿರ್ತಿತ್ತಲ್ಲ, ಮಹಾಸಮಾರಾಧನೆ ಅಂತಂದ್ರೆ ಏಕಕಾಲಕ್ಕೆ 40-50 ಸಾವಿರ ಜನರ ಏಕಕಾಲಕ್ಕೆ ಆಪೋಷಣವನ್ನು ಸ್ವೀಕಾರ ಮಾಡ್ತಿದ್ರು. ಉತ್ತರಾದಿ ಮಠದಲ್ಲಿ ಮಹಾಸಮಾರಾಧನೆ, ಉತ್ತರಾದಿ ಮಠದ ಮುದ್ರಾಧಾರಣೆಯ ವೈಭವ, ಉತ್ತರಾದಿ ಮಠದ ಒಂದೊಂದು ಕ್ರಿಯೆಗಳು ಅತ್ಯಂತ ವೈಭವವೇ ಸರಿಯದು. ಬಾಗಲಕೋಟೆ ಮಹಾಸಮಾರಾಧನೆ ದ್ವಾದಶಿಗೆ ಪಾರಣಿಗೆ ಸರಿಯಾಗಿ 45-50 ಸಾವಿರ ಜನರಿಗೆ ಏಕಕಾಲಕ್ಕೆ ಆಪೋಷಣ, ಕೃಷ್ಣಾರ್ಪಣ ಅಂತ ಹೇಳ್ತಿದ್ರು ಗುರುಗಳು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅದಕ್ಕೆ ಅವರೊಂದು ಅದ್ಭುತ. ಆ ಬಾಗಲಕೋಟೆಯ ಮಹಾಸಮಾರಾಧನೆ ದ್ವಾದಶಿ ಪಾರಣಿಯಾಗಿದೆ. ಮಧ್ಯಾಹ್ನ ನಮ್ಮ ಒಣ ಪ್ರದೇಶಗಳಿವೆಲ್ಲ ಭಾರಿ ಬಿಸಿಲು, ಪಾನಕವಾಗಬೇಕು ಅಂತ ಅಪೇಕ್ಷೆ. ಏನೋ ಒಂದು 100 ಜನವೋ 200 ಜನವೋ ಒಂದು ದೊಡ್ಡ ಪಾತ್ರೆಯಲ್ಲಿ ಪಾನಕ ಮಾಡಿ ಆಯಿತು, ಎಲ್ಲರಿಗೂ ಕೊಡೋಣವಾ? ಇಲ್ಲ, 40-50 ಸಾವಿರ ಜನ ಪಾನಕ ಆಗಬೇಕು. ಇಷ್ಟು ಜನಕ್ಕೆ ಪಾನಕ ಹೇಗೆ? ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಏನ್ ಚಿಂತೆ ಬೇಡ, ಬಾವಿಯಲ್ಲಿ ಪಾನಕ ಮಾಡಿಬಿಡೋಣ ಅಂತ ಹೇಳಿ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಇಂದಿಗೂ ಜ್ವಲಂತ ಸಾಕ್ಷಿಯಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಇವತ್ತಿಗೂ, ಮಳೆಗಾಲದಲ್ಲಿ ಅದನ್ನು ನೋಡ್ಲಿಕ್ಕೆ ಸಿಗುವುದಿಲ್ಲ, ಈ ಒಣ ಬೇಸಿಗೆಗಾಲದಲ್ಲೆಲ್ಲ ಆ ಬಾವಿ ನೋಡ್ಲಿಕ್ಕೆ ಇವತ್ತಿಗೂ ಸಿಗತ್ತೆ. ಕೋಟೆಯಲ್ಲಿ ಕಿಲ್ಲಾ ಅಂತ ಕರೀತಾರೆ ಆ ಪ್ರದೇಶ.
ಬಾವಿಯಲ್ಲಿ ನಿಂಬೆಹಣ್ಣು ಹಿಂಡಿ ಸಕ್ಕರೆ ಹಾಕಿ ತಕ್ಕಷ್ಟು ಉಪ್ಪು ಹಾಕಿ ಹ್ಯಾಗ್ ಮಾಡಿರ್ಬೇಡ, ಅದು ಕಲ್ಪನಾತೀತ. ಇಷ್ಟೆಲ್ಲ ಬಾವಿಯಲ್ಲಿ ಪಾನಕವನ್ನ ಮಾಡಿ ಸ್ವಯಂ ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಶ್ರೀಮಠದ ಬೆಳ್ಳಿಯ ಕೊಡಗಳನ್ನ ತರಿಸಿ ಹಗ್ಗ ಹಾಕಿ ಸೇದು ಬಂದ ಪಂಡಿತರಿಗೆಲ್ಲ ಯಥೇಚ್ಛವಾಗಿ ಪಾನಕದ ಬಾವಿಯನ್ನ ಮಾಡಿದಂತಹ ಮಹಾ ವ್ಯಕ್ತಿಗಳು ಅದು ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳು. ಮಹಾಸಮಾರಾಧನೆಗಳಲ್ಲಿ ಪಂಡಿತರಿಗೆ ದಕ್ಷಿಣೆ ದಾನ ಅದೊಂದು ಅಪರೂಪ. ಪಂಡಿತರು ಬಂದ್ರೆ ಅವರಿಗೆ ದಾನ ಕೊಡೋದು ಹೇಗೆ ಅಂತಂದ್ರೆ, ಇಡೀ ಒಂದು ಕೋಣೆಯ ತುಂಬೆಲ್ಲ ಬೆಳ್ಳಿ ಸಾಮಗ್ರಿಗಳನ್ನು ಒಟ್ಟಿ ಬಿಡೋದು, ನಿಮಗೆ ಎತ್ತಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನ ತಗೊಳ್ಳಿ ಅಂತ. ಈಗಣ ಬೆಳ್ಳಿ ಅಲ್ಲ ಅದು, ಮುಟ್ಟಿದರೆ ನೆಗ್ಗುವ ಬೆಳ್ಳಿ, ಯಾವ್ಯಾವುದೋ ಲೋಹಗಳಿಂದ ಮಿಶ್ರಿತವಾದ ಬೆಳ್ಳಿ ಅಲ್ಲ, ಪ್ಯೂರ್ ಆದ ಸ್ವಚ್ಛವಾದ ಬೆಳ್ಳಿ. ಅದನ್ನ ಬೇಕಾದಷ್ಟು ದಾನವನ್ನ ಮಾಡು. ಗುರುಗಳ ಮೇಲೆ ಆ ಮಟ್ಟದ ಭಕ್ತಿ ಅದು. ಇನ್ನು ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಮಹಿಮೆಗಳನ್ನ ಹೇಳ್ತಾ ಹೋದ್ರೆ ಅನೇಕ ಇವೆ. ಚಾತುರ್ಮಾಸ್ಯ ದೀಕ್ಷಾ, ಚಾತುರ್ಮಾಸ್ಯ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಚಾತುರ್ಮಾಸ್ಯ, ಉತ್ತರಾದಿ ಮಠದ ಚಾತುರ್ಮಾಸ್ಯ ಅಂದ್ರೆ ಕಲ್ಪನೆಗೆ ಇದೆ. ಆಗೆಲ್ಲ ಪ್ರತಿಯೊಬ್ಬ ಜನರು ಬರಬೇಕು, ಆಯಾ ಊರಿನ ಹಿರಿಯರು ಬಂದು ನಮ್ಮಲ್ಲಿ ಚಾತುರ್ಮಾಸ್ಯ ಆಗಬೇಕು. ಸ್ವಾಮಿಗಳು ಕೇಳ್ತಾ ಇರೋದು ಒಂದೇ, ಯಾವ ಊರಲ್ಲಿ ಪ್ರತಿನಿತ್ಯ ಅನ್ನದಾನ, ಶ್ರೇಷ್ಠವಾದ ಅನ್ನದಾನ ಎಷ್ಟು ಹೆಚ್ಚಿನ ಜನಕ್ಕೆ ಮಾಡ್ಲಿಕ್ಕೆ ಬರುತ್ತೋ ಆ ಊರನ್ನ ಆರಿಸ್ಕೊಳ್ಬೇಕು. ಆಗ ಈ ಬಾಗಲಕೋಟೆಯ ಜನ, ಆಯಾ ಪ್ರಾಂತದ ಜನ ಎಲ್ಲ ಬರಬೇಕು. ನಮ್ಮಲ್ಲಿ ಇಷ್ಟು ಜನ ಆಗ್ತಾರೆ, ನಮ್ಮಲ್ಲಿ ಇಷ್ಟು ಜನರಾಗ್ತಾರೆ, ನಮ್ಮಲ್ಲಿ 1,000 ಜನ, ಇನ್ನೊಂದು ಊರಿನವರು ನಮ್ಮಲ್ಲಿ 2,000 ಜನ, ಮತ್ತೊಂದು ಊರಿನಲ್ಲಿ 3,000-4,000 ಜನ. ಆದರೆ ಬಿಜಾಪುರದ ಜನರು ಬಂದಿದ್ರು. ಆಗ ಬಿಜಾಪುರದ ಜನ ನಮಸ್ಕಾರ ಮಾಡಿ ಹೇಳ್ತಾರೆ, ಸ್ವಾಮಿ ಏನಿಲ್ಲ, ನಮ್ಮಲ್ಲಿ ಪ್ರತಿನಿತ್ಯ 4,000-5,000 ಜನ ಬೆಳಗಿನ ಜಾವ ಆಗ್ತಾರೆ, ರಾತ್ರಿಯೂ ಕೂಡ ತಕ್ಕ ಮಟ್ಟಿಗೆ ಜನ ಆಗ್ತಾರೆ. ಆಗಿನ ಕಾಲದಲ್ಲಿ ಈ ಬಿಜಾಪುರದ ಪ್ರಾಂತಾದಿಗಳಲ್ಲೂ ಭಾರಿ ಬಡತನದ ಊರುಗಳು ಇವೆಲ್ಲ. ಅದಕ್ಕೆ ತಕ್ಕಂತೆ ಗಾಯದ ಮೇಲೆ ಬರೆ ಇದ್ದಂತೆ ಬರಗಾಲದ ದಿವಸಗಳಲ್ಲ. ಆಗ ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಆಯ್ತು ಈ ಸಲ ಬಿಜಾಪುರದಲ್ಲಿ ಚಾತುರ್ಮಾಸ್ಯ ಅಂತ. ಆ ಚಾತುರ್ಮಾಸ್ಯದ ಒಂದು ಪ್ರಸಂಗವನ್ನ ಹೇಳ್ತಾರೆ. ಚಾತುರ್ಮಾಸ್ಯ ಬಿಜಾಪುರ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯ ಆದರೆ ರಸ್ತೆ ತುಂಬ ಎಲ್ಲ ರಾಮದೇವರ ಪ್ರಸಾದಕ್ಕೆ ಜನ ಬರಬೇಕು. ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಒಂದು ಸಲ ಎಲ್ಲರಿಗೂ ಊಟದಲ್ಲಿ ನಿಧಾನ ಆಗಲಿ ಅಂತದೆಲ್ಲ ವ್ಯವಸ್ಥೆಗಳನ್ನು ನೋಡ್ಲಿಕ್ಕೆ ಬಂದಾಗ ಒಂದು ರಸ್ತೆಯ ಪಕ್ಕದಲ್ಲಿ ಒಬ್ಬ ಭಾರೀ ಶ್ರೀಮಂತ ಕುಟುಂಬದವರು ದೇವರ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ರು. ಸ್ವಾಮಿಗಳು ಹೇಳ್ತಾರೆ ದಿವಾನರಿಗೆ, ಇವರೆಲ್ಲ ಬಂದದ್ದು ಮನೆಯಲ್ಲಿ ಕಮ್ಮಿ ಆಗಿದೆ ಅಂತ ಬಂದದ್ದಲ್ಲ, ನಮ್ಮ ಉತ್ತರಾದಿ ಮಠಕ್ಕೆ ಮಹಾ ಶ್ರೀಮಂತರು, ಅವರೆಲ್ಲ ಬಂದದ್ದು ಮೂಲ ರಾಮದೇವರ ಪ್ರಸಾದಕ್ಕಾಗಿ. ಇದು ನಮ್ಮ ಉತ್ತರಾದಿ ಮಠದ ವೈಭವ. ಅಂತಹ ಮಹಾನುಭಾವರು ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಅವರ ಮಹಿಮೆ ಇನ್ನೊಂದಿದೆ, ಇನ್ನೊಂದು ಅಲ್ಲ ಸಾಧ್ಯವೇ ಇಲ್ಲ. ಹೇಳಿದಷ್ಟು ಅದು ಅದ್ಭುತವಾದ ಮಹಿಮೆಗಳೇ ಅವು. ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಒಂದು ಸಲ ಸಂಚಾರವನ್ನ ಮಾಡ್ತಾ ಹೊಳೆಹೊನ್ನೂರಿಗೆ ಬಂದಿರ್ತಾರೆ. ಅಲ್ಲಿಂದ ಹನುಮಸಾಗರಕ್ಕೆ ಮುಂದೆ ಸಂಚಾರ ಬೆಳೆಸಬೇಕಾಗಿರುತ್ತೆ. ಆ ಪ್ರಸಂಗದಲ್ಲಿ ಆಗ ತಾನೇ ಮಠಕ್ಕೆ
ಈ ಮೋಟಾರ್ ವಾಹನಗಳೆಲ್ಲ ಬಂದಿತ್ತು. ದಿವಾನರು ಪಾಂಡುರಂಗಿ ಜಯಾಚಾರ್ಯರು. ಸರಿ ಅಂತ ಹೇಳಿ ವಾಹನದಲ್ಲಿ ಹೋಗ್ತಾ ಇರುವ ಪ್ರಸಂಗ, ಕರ್ಮವಶಾತ್ ವಾಹನ ಕೆಟ್ಟು ನಿಂತು. ಕೆಟ್ಟು ನಿಂತಾಗ ಚಾಲಕ ಶ್ರೀಪತಿರಾಯ, ಸ್ವಾಮಿ ವಾಹನ ಕೆಟ್ಟು ನಿಂತಿದೆ, ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರೆ, ಆಗ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಹೊರಗಡೆಗೆ ಬರ್ತಾರೆ. ಬಂದು ಆ ಇಂಜನಿನ ಮೇಲೆ ಸ್ಪರ್ಶ ಮಾಡಿದ್ರಷ್ಟೇ. ಸ್ಪರ್ಶ ಮಾಡಿ ಹೇಳ್ತಾರೆ, ಈಗ ಕಾರು ಪ್ರಾರಂಭ ಮಾಡಿ ಅಂತ. ಪ್ರಾರಂಭ ಮಾಡಿದರೆ ತತ್ಕ್ಷಣದಲ್ಲಿ ಕೆಟ್ಟು ನಿಂತ ಕಾರು, ಜಡ ವಸ್ತುಗಳಲ್ಲಿಯೂ ಚೈತನ್ಯ ತುಂಬುವ ಶಕ್ತಿ ಅದು ಶ್ರೀಮತ್ ಸತ್ಯಧ್ಯಾನ ತೀರ್ಥರಿಗೆ. ಆ ಜಡವಾದ ಇಂಜನ್ ಅನ್ನು ಮುಟ್ಟಿದರೆ ಮತ್ತೆ ಪ್ರಾರಂಭ ಆಗಿಬಿಡುತ್ತು ಅದು ಗಾಡಿ. ಇದು ಸತ್ಯಧ್ಯಾನ ತೀರ್ಥ. ಅದಕ್ಕೆ ನಾನು ಮೊದಲಿಗೆ ಹೇಳಿದನಲ್ಲ, ಯಾರು ಭಕ್ತಿಯಿಂದ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ, ಶ್ರೀಮತ್ ಸತ್ಯಧ್ಯಾನ ತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ಅಂತ ನಾಮಸ್ಮರಣೆಯನ್ನ ಮಾಡ್ತಾರೆ, ನಾಮಸ್ಮರಣೆಯಿಂದಲೇ ಸಕಲ ಆಪತ್ತುಗಳು ಪರಿಹಾರವಾಗಿ ಸಕಲ ವಿಧವಾದಂತಹ ಐಹಿಕ ಆಮುಷ್ಮಿಕ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವ ಶಕ್ತಿ ಆ ಗುರುಗಳ ನಾಮಸ್ಮರಣೆಗೆ ಇದೆ. ಆ ಗುರುಗಳ ನಾಮಸ್ಮರಣೆಗೆ ಇದೆ. ಇನ್ನು ವಿದ್ಯಾರ್ಥಿ ವಾತ್ಸಲ್ಯ ಹೇಳಬೇಕೆ? ಹೀಗೊಂದು ಪ್ರಸಂಗ. ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮೇಣ ಬೆಳಗಾವಿಗೆ ದಿಗ್ವಿಜಯವನ್ನ ಮಾಡಿಸಿದ್ರು. ಆಗ ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿ ರಾಮದೇವರ ನೈವೇದ್ಯಕ್ಕಾಗಿ, ಹಾಗೆ ಗುರುಗಳಿಗೆ ಚಿಕ್ಕ ನೈವೇದ್ಯಕ್ಕಾಗಿ ಒಳ್ಳೆ ಅಲ್ಫೋನ್ಸು ಆಫೂಸ್ ಮಾವಿನ ಹಣ್ಣು ನೈವೇದ್ಯಕ್ಕಾಗಿ ಇಟ್ಟಿದ್ದ. ಅದನ್ನ ಗುರುಗಳಿಗೆ ಚಿಕ್ಕ ನೈವೇದ್ಯ ಪ್ರಸಂಗದಲ್ಲಿ ಅದನ್ನ ಮಾಡಿ ಬಡಿಸಿದ್ರು. ಆಯ್ತು, ಎಲ್ಲ ಆಯ್ತು. ಮಧ್ಯಾಹ್ನ ಪಾಠ ನಡೀತಾ ಇದೆ. ಪಾಠ ನಡೀತಾ ಇರುವ ಪ್ರಸಂಗದಲ್ಲಿ ಗುರುಗಳು ಕೇಳಿದ್ರು, ಹೇಗಿತ್ತು ಇವನ ಮಾವಿನ ರಸಾಯನ, ಮಾವಿನ ಶೀಕರಣೆ ಹೇಗಿತ್ತು? ಎಲ್ಲ ಶಿಷ್ಯರು ಮುಖ ನೋಡಿಕೊಳ್ತಾರೆ. ಓ, ಗುರುಗಳಿಗೆ ಅರ್ಥ ಆಯ್ತು, ಇದು ಕೇವಲ ಚಿಕ್ಕ ನೈವೇದ್ಯಕ್ಕಷ್ಟೇ ಬಂದದ್ದು, ವಿದ್ಯಾರ್ಥಿಗಳಿಗೆ ಯಾರಿಗೂ ಇಲ್ಲ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳನ್ನ ಗಾಡಿಯಲ್ಲಿ ಕೂಡಿಸಿಕೊಂಡು ಒಂದು ಕೊಡ ತುಂಬ ನೀರನ್ನ ಗಾಡಿಯಲ್ಲಿ ತುಂಬಿ ಇಡಿಸಿ ಊರಿನ ಆ ಮಾರ್ಕೆಟ್ಗೆ ಬಂದು, ಆ ಮಾರ್ಕೆಟ್ಟಿನಲ್ಲಿ ಯಾವ ಅಂಗಡಿಯಲ್ಲಿ ಒಳ್ಳೆ ಎ ಗ್ರೇಡಿನ ಮಾವಿನ ಹಣ್ಣು ಸಿಗತ್ತೋ ಅದನ್ನೆಲ್ಲ ತೆಗಿಸಿ ಶಿಷ್ಯರಿಗೆಲ್ಲ ಹೊಟ್ಟೆ ತುಂಬ ತಿನ್ನಿಸಿ, ತಾವೇ ಕೊನೆಗೆ ಕೈಗೆ ನೀರು ಹಾಕಿ, ಈಗ ನಿಮಗೆ ತೃಪ್ತಿ ಆಯ್ತಾ ಅಂತ ಕೇಳಿ ಆನಂದ ಪಡುವಂಥದ್ದು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಭಾವ, ಈ ಎಲ್ಲ ವಿದ್ಯಾರ್ಥಿಗಳಿದ್ದಾರಲ್ಲ, ಒಬ್ಬೊಬ್ಬ ವಿದ್ಯಾರ್ಥಿಯೂ ಕೂಡ ನಮ್ಮ ದ್ವೈತ ಸಿದ್ಧಾಂತದ ಕಂಬ, ಅದು ನಮ್ಮ ನಂದಾದೀಪಗಳು ಅನ್ನುವಂತೆ ಇತ್ತು. ಅದು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳು. ಅಂತೆಯೇ ಅವರದೊಂದು ಅದ್ಭುತ. ಇನ್ನು ಅವರ ಪಾಠದ ಶೈಲಿ, ತಿರುಚಾನೂರು ಕ್ಷೇತ್ರದಲ್ಲಿ ಅನೇಕ ಗ್ರಂಥಗಳ ಲೇಖನೆ ಆಗಬೇಕು ಅಂತ ಹೇಳಿ 6 ವರ್ಷ ಒಂದೇ ಕ್ಷೇತ್ರದಲ್ಲಿ ಇರ್ತಾ ಇತ್ತು. ನಿರಂತರ ಪಾಠ ಪ್ರವಚನ. ಬೆಳಗಿನ ಜಾವ 4 ಗಂಟೆಗೆ ಪಾಠ ಪ್ರಾರಂಭ ಆದರೆ 9 ಗಂಟೆ ಪರ್ಯಂತ ಪಾಠ. ಮುಂದೆ ರಾಮದೇವರ ಪೂಜೆ ಇತ್ಯಾದಿಗಳನ್ನ ಮುಗಿಸಿ ಮತ್ತೆ ಪಾಠ, ಗ್ರಂಥ ಲೇಖನ, ಹೀಗೆ ಮಾಡೋದು. ರಾತ್ರಿ ಗ್ರಂಥ ಲೇಖನ ಮಾಡ್ತಾ 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 ಯಾವಾಗ ನಿದ್ದೆಗೆ ಜಾರ್ತಾ ಇದ್ರೋ ಏನೋ, ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದಂತೆ ಮಾಡಿ ಮತ್ತೆ 4 ಗಂಟೆಗೆ ಪಾಠ ಪ್ರಾರಂಭ. ಅತ್ಯಶಕ್ಯೇತು ನಿದ್ರಾದವು, ಎಷ್ಟು ಅವಶ್ಯಕವೋ ಅಷ್ಟು. ಹೀಗೊಂದು ಪ್ರಸಂಗ. ಒಂದು ದಿನ ಸ್ವಾಮಿಗಳವರು ಸಾಯಂಕಾಲ ಸರಿಯಾಗಿ 6 ಗಂಟೆಗೆ ಹೊರಗೆ ಬರ್ತಾ ಇದ್ರು ತಮ್ಮ ಕೋಣೆಯಿಂದ. ಎಲ್ಲ ಪಂಡಿತರು ವಿದ್ಯಾರ್ಥಿಗಳೆಲ್ಲ ಕೂತಿದ್ರು. ಕೂತಾಗ ಮಾತಾಡ್ತಾ ಕೂತಾಗ ಗುರುಗಳು ಬಂದು ಹೇಳ್ತಾರೆ, ನಾನು ಪ್ರತಿನಿತ್ಯ ರಾಮದೇವರ ಪೂಜೆಯನ್ನ ಮಾಡುವಾಗ
ಸ್ವಾಮಿ ನನಗೆ ದಿನದ 24 ಗಂಟೆಯೂ ಸಾಕ್ತಾ ಇಲ್ಲ, ಹೆಚ್ಚಿನ ಗಂಟೆಯನ್ನು ಅನುಗ್ರಹ ಮಾಡು ಅಂತ ನಾನು ಕೇಳ್ತಾ ಇದ್ರೆ ನೀವು ಹೀಗೆ ವ್ಯರ್ಥವಾಗಿ ಕಾಲಹರಣ ಮಾಡ್ತೀರಲ್ಲ. ಅಂದ್ರೆ ಪಾಠ ಪ್ರವಚನಕ್ಕೆ, ಗ್ರಂಥ ಲೇಖನಕ್ಕೆ, ಸಿದ್ಧಾಂತದ ಸ್ಥಾಪನೆಗೆ ಯಾವ ಮಟ್ಟದ ದೀಕ್ಷೆ ಇತ್ತು. ಅದು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅಂತೆಯೇ ಶ್ರೀಮತ್ ಸತ್ಯಧ್ಯಾನ ತೀರ್ಥರು ಅವರೊಂದು ಅದ್ಭುತ. ಅನೇಕ ಜನ ಜ್ಞಾನಿವರೇಣ್ಯರು. ಭಂಡಾರಕೇರಿ, ಆಗಿನ ಭಂಡಾರಕೇರಿ ಪಲಮಾರು ಮಠದ ಉಭಯ ಪೀಠಾಧೀಶ್ವರರಾದ ಶ್ರೀಮದ್ ವಿದ್ಯಾ ಮಾನ್ಯ ತೀರ್ಥ ಶ್ರೀಪಾದಂಗಳವರು, ಸುಬ್ರಹ್ಮಣ್ಯ ಮಠದ ವಿದ್ಯಾ ಸಿಂಧು ತೀರ್ಥ ಶ್ರೀಪಾದಂಗಳವರು, ಶಿರೂರು ಮಠದ ಸ್ವಾಮಿಗಳವರು, ಅನೇಕ ಜನ ಯತಿಗಳು ಗುರುಗಳ ಹತ್ತಿರ ಅಧ್ಯಯನಕ್ಕಾಗಿ ಬಂದು ಅದ್ಭುತವಾದ ಪಾಂಡಿತ್ಯವನ್ನ ಪಡೆದುಕೊಂಡವರು. ಇನ್ನು ಪಂಡಿತ ಪ್ರಪಂಚ, ಮಳಗಿ ವೇದವ್ಯಾಸಾಚಾರ್ಯರು, ಅದೇ ರೀತಿ ವರಖೇಡಿ ಮನೆತನದ ವರಖೇಡಿ ನರಸಿಂಹಾಚಾರ್ಯರು, ವರಖೇಡಿ ಪ್ರದ್ಯುಮ್ನಾಚಾರ್ಯರು, ವಾಲಕೊಂಡ ನರಸಿಂಹಾಚಾರ್ಯರು, ನಮ್ಮ ಗುರುಗಳು ಪರಮಪೂಜ್ಯ ಪರಮಾಚಾರ್ಯರು. ಒಂದು ಅದ್ಭುತವಾದ ಪಂಡಿತರ ಪರಂಪರೆ. ಗಲಗಲಿ ಮನೆತನದ ಆಚಾರ್ಯರು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಾದರೆ, ನಿಷ್ಕಲ್ಮಶವಾಗಿ ಕೊರಳಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಾದರೆ, ಘಟ್ಟದ ಕೆಳಗೆ ಆಗಲಿ ಘಟ್ಟದ ಮೇಲೆ ಆಗಲಿ ಇವತ್ತೇನಾದರೂ ಒಂದು ಜ್ಞಾನ, ಶ್ರೀಮತ್ ಟೀಕಾಕೃತ್ಪಾದರ ಗ್ರಂಥಗಳು, ವ್ಯಾಸರಾಜ ಗುರು ಸಾರ್ವಭೌಮರ ಗ್ರಂಥಗಳು, ಇವರೆಲ್ಲರಿಗೂ ಕಲಶಪ್ರಾಯವಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸರ್ವಮೂಲ ಗ್ರಂಥಗಳು, ಈಗಣ ವಿದ್ಯಾಪೀಠಗಳು, ಮನೆಗಳಲ್ಲಿ ಪಾಠ ಪ್ರವಚನಗಳು, ವಿದ್ಯಾಪೀಠಗಳಲ್ಲಿ ಪಾಠ ಪ್ರವಚನಗಳು, ಅಥವಾ ಸಮಾಜದಲ್ಲಿ ನಡೆಯುವ ಏನಾದರೂ ಪಾಠ ಪ್ರವಚನಗಳು ಇತ್ತು ಅಂತಾದರೆ ಅದು ಕೇವಲ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಬಲ. ಅವರು ಹಾಕಿಕೊಟ್ಟ ಒಂದು ದೊಡ್ಡ ಪಥ. ಇಲ್ಲದಿದ್ರೆ ಎಲ್ಲಿ ಇರ್ತಿತ್ತು? ಅದು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅಂತೆಯೇ ಅವರೊಂದು ಅದ್ಭುತ. ಇನ್ನು ಇವತ್ತೆಲ್ಲ ಪಂಚಾಂಗ ನಿರ್ಣಯಗಳು ಏನು ಬಂತು, ಸೌರಮಾನವೋ ದೃಗ್ಗಣಿತವೋ, ಸೌರಮಾನ ಅರ್ಥಾತ್ ಸೂರ್ಯ ಸಿದ್ಧಾಂತವೋ ದೃಗ್ಗಣಿತವೋ ಇತ್ಯಾದಿ ಆದ ಏನೆಲ್ಲ ಪ್ರಶ್ನೆಗಳಿವೆಯಲ್ಲ, ಆಗ ಈ ಎಲ್ಲ ವಿಚಾರಗಳಿಗೆ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಎಲ್ಲರಿಗೂ ಅನುಕೂಲವಾಗ್ತದೆ ಅಂತ ಹೇಳಿ ಧಾರವಾಡ ಕ್ಷೇತ್ರದಲ್ಲಿ ಆಗಣ ಎಲ್ಲ ಜ್ಯೋತಿಷ್ಶಾಸ್ತ್ರದ ಪ್ರಕಾಂಡವಾದ ಪಾಂಡಿತ್ಯವನ್ನ ಪಡೆದ ಅನೇಕ ಜನರನ್ನೆಲ್ಲ ಕರೆಸಿ ಅವುಗಳಿಗೆ ಸುಲಭವಾದ ನಿರ್ಣಯಗಳನ್ನ ಮಾಡಿ ಯಾವುದನ್ನ ಸ್ವೀಕರಿಸಬೇಕು, ಸೂರ್ಯ ಸಿದ್ಧಾಂತ ಯಾಕೆ, ದೃಗ್ಗಣಿತ ಯಾವುದಕ್ಕೆ ಉಪಯೋಗ, ಇವುಗಳನ್ನೆಲ್ಲವನ್ನ ಕೂಲಂಕುಷವಾಗಿ ಪರಾಮರ್ಶೆ ಮಾಡಿ ಗೋಷ್ಠಿ ಮಾಡಿ ಸೂರ್ಯ ಸಿದ್ಧಾಂತಕ್ಕನುಗುಣವಾಗಿಯೇನೆ ಅದೃಷ್ಟ ಫಲವಾದ ನಿತ್ಯ ಕರ್ಮಾನುಷ್ಠಾನಗಳಿಗೆ ಸೂರ್ಯ ಸಿದ್ಧಾಂತಕ್ಕೆ ಅನುಗುಣವಾದ ತಿಥಿಗಳನ್ನ ಸ್ವೀಕಾರ ಮಾಡಬೇಕು. ನೈಮಿತ್ತಿಕ ವಿವಾಹ, ಉಪನಯನ, ಯಾತ್ರಾ, ಉತ್ಸವ, ಪ್ರಯಾಣ, ಗ್ರಹಣ, ಜಾತಕ ಇವುಗಳಿಗೆ ದೃಗ್ಗಣಿತವಾದಂತಹವುಗಳ ದೃಗ್ಗಣಿತ ಪಂಚಾಂಗವನ್ನ ಸ್ವೀಕಾರ ಮಾಡಬೇಕು ಎಂದು ನಿರ್ಣಯವನ್ನ ಮಾಡುತ್ತಾರೆ. ಒಂದಲ್ಲ ಎರಡಲ್ಲ 200 ಜನ ವಿದ್ವಾಂಸರು ದೇಶದ ಉದ್ದಗಲಕ್ಕೂ ಇರುವ ಎಲ್ಲ ಆ 200 ವಿದ್ವಾಂಸರ ಗೋಷ್ಠಿಯಾಗಿ ವಾಕ್ಯಾರ್ಥವಾಗಿ ಕೊನೆಗೆ ಅದನ್ನ ನಿರ್ಣಯ ಮಾಡುತ್ತಾರೆ. ಈ ನಿರ್ಣಯ ಮುಂದೆ ಹೀಗೊಂದು ಪ್ರಸಂಗ, ಪ್ರಯಾಗರಾಜದಲ್ಲಿ ಕುಂಭಮೇಳದ ಒಂದು ಪ್ರಸಂಗ. ಆ ಕುಂಭಮೇಳದಲ್ಲಿ ಅದ್ವೈತ ದಿಗ್ಧಂತಿಗಳಾದಂತಹ ಕರಪಾತ್ರಿ ಸ್ವಾಮಿಗಳವರೇ ಮೊದಲಾದವರಿಂದ ಕೂಡಿದ ಒಂದು ಸಭೆ. ಆ ಸಭೆಯಲ್ಲಿಯೂ ಕೂಡ ಎಲ್ಲರೂ ಸೇರಿ
ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ನಿರ್ಣಯ ಮಾಡಿ ಒಪ್ಪಿದ ಈ ಒಂದು ಪಂಚಾಂಗ ನಿರ್ಣಯಗಳನ್ನೇ ನಾವು ಸ್ವೀಕಾರ ಮಾಡೋಣ ಅಂತ ಹೇಳಿ ಗುರುಗಳ ನಿರ್ಣಯವನ್ನ ಅಲ್ಲಿ ಎತ್ತಿ ಹಿಡಿದಿದ್ದಾರೆ. ನಮ್ಮ ಮತದವರಲ್ಲ, ಪರಮತೀಯರಿಗೂ ಕೂಡ ಇದು ಮಾನ್ಯ, ಪರಮತೀಯರಿಗೂ ಮಾನ್ಯ ಅನ್ನುವುದನ್ನ ನಿರ್ಣಯ ಮಾಡಿಕೊಡ್ತಾರೆ. ಇನ್ನು ಅದೇ ತರನಾಗಿ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಗ್ರಂಥ ಸಭಾಸಾರ ಸಂಗ್ರಹ, ಸಿವಿಲ್ ಸೂಟು, ಭೇದಕ ಪರಾಣ್ಯೇವ ಖಲು ಬ್ರಹ್ಮಸೂತ್ರಾಣಿ, ಅದೇ ರೀತಿಯಾಗಿ ದ್ವೈತ ದರ್ಶನ, ಸುದರ್ಶನ ಮಹತ್ವ, ಅದ್ವೈತ ಮತ ವಿಮರ್ಶಮಾಲ, ಅದ್ವೈತ ಭ್ರಾಂತಿ ಪ್ರಕಾಶ, ಗೀತಾ ಪ್ರತಿಪದಾರ್ಥ ಚಂದ್ರಿಕಾ, ಹೀಗೆ ಅನೇಕ ಗ್ರಂಥಗಳನ್ನ ರಚನೆಯನ್ನ ಮಾಡಿ ಬರೇ ಒಂದೋ ಎರಡೋ ಭಾಷೆಗಳಲ್ಲ, ಆಯಾ ಪ್ರಾಂತದ ಆಯಾ ಜನರಿಗೆ ಸಿದ್ಧಾಂತದ ದೀಕ್ಷೆ ಹುಟ್ಟಿಸ್ಬೇಕು ಅಂತ ಹೇಳಿ ಅವರವರ ಭಾಷೆಗಳಲ್ಲೆಲ್ಲ ಅನುವಾದಗಳನ್ನ ಮಾಡಿಸಿ ಆಯಾ ಊರುಗಳಿಗೆ ಹೋದಾಗ, ಆಯಾ ಪ್ರಾಂತೀಯಗಳಿಗೆ ಹೋದಾಗ ಪಾದಪೂಜಾದಿ ಪ್ರಸಂಗಗಳಲ್ಲಿ ಮಂತ್ರಾಕ್ಷತೆಯ ಜೊತೆಗೆ ಈ ಗ್ರಂಥಗಳನ್ನು ಕೊಟ್ಟು ಇದನ್ನು ಅವಶ್ಯವಾಗಿ ಅಧ್ಯಯನವನ್ನ ಮಾಡಬೇಕು, ಸಿದ್ಧಾಂತದ ಸೂಕ್ಷ್ಮಗಳನ್ನ ತಿಳಿಬೇಕು ಅಂತ. ಅಷ್ಟೇ ಅಲ್ಲ, ಸೌರಪುರಾಣದ ಒಂದು ಅದ್ಭುತವಾದ ಚಿಂತನೆ, ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಜೀವನದ ಶ್ರೇಷ್ಠವಾದ ಚಿಂತನೆಗಳಲ್ಲಿ ಅದೊಂದು. ಆ ಪ್ರಸಂಗದಲ್ಲಿ ಕೆಲವರು ಸೌರಪುರಾಣಗಳಲ್ಲಿ ಮಾಧ್ವರಿಗೆ ಸಂಬಂಧಪಟ್ಟ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ವ್ಯಕ್ತಿತ್ವವನ್ನು ಹೇಳುವ ಕೆಲವು ಅಧ್ಯಾಯಗಳನ್ನೇ ಲೋಪ ಮಾಡಿ ಹಾಕಿದ್ರು. ಆಗಡ ಪ್ರಸಂಗದಲ್ಲಿ ನಮ್ಮ ಪರಮ ಗುರುಗಳಾದ ಪರಮ ಪೂಜ್ಯ ಪರಮಾಚಾರ್ಯರನ್ನ ಈ ಇಡೀ ಭಾರತದುದ್ದಗಲಕ್ಕೂ ಸಂಚಾರ ಮಾಡಿಸಿ ಅಲ್ಲಲ್ಲಿ ಇರುವ ಎಲ್ಲ ಗ್ರಂಥಾಲಯಗಳಲ್ಲಿ ನೋಡಿ ಸೂಕ್ಷ್ಮವಾಗಿ ವಿವರಣೆ ಕೊಟ್ಟು, ಅಲ್ಲಿ ಯಾವ ಗ್ರಂಥಾಲಯಗಳಲ್ಲಿ ಇರುವ ಯಾವ ಸೌರ ಪುರಾಣದ ಪ್ರತಿಗಳಲ್ಲಿಯೂ ಈ ತರನಾದ ಅಧ್ಯಾಯಗಳ ಲುಪ್ತ ಅನ್ನುವುದಿಲ್ಲ, ಅದೆಲ್ಲವೂ ಸರಿಯಾದದ್ದೇ ಇದೆ ಅಂತ ಹೇಳಿ ಪರಾಮರ್ಶೆ ಮಾಡಿಸಿ ಸಂಶೋಧಿಸಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನ ಮೆಚ್ಚಿಸುವಂತಹ ಕೆಲಸವನ್ನ ಗುರುಗಳು ಮಾಡಿಸಿದರು. ಅದು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅವರ ಮಹಿಮೆ, ಅವರ ವ್ಯಕ್ತಿತ್ವ ಅದೇ ಒಂದು ಅದ್ಭುತ. ಅಂತಹ ಗುರುಗಳ ನಾಮಸ್ಮರಣೆ ಎಷ್ಟು ಮಾಡಿದರೂ ಕಮ್ಮಿ. ಒಂದೊಂದು ತುತ್ತು ಅಗಳ ಬಾಯಿಯಲ್ಲಿ ಹಾಕಬೇಕಾದಾಗಲೂ ಆ ಗುರುಗಳ ಸ್ಮರಣೆ ಇದ್ದರೆ ಮಾತ್ರ ನಮ್ಮ ಜೀವನ ಪಾವನವಾಗುವುದಕ್ಕೆ ಸಾಧ್ಯ. ಅಂತಹ ಮಹಾಗುರುಗಳು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅವರ ವ್ಯಕ್ತಿತ್ವ, ಅವರ ಒಂದೊಂದು ಕ್ರಿಯೆಗಳು, ಅವರ ಒಂದೊಂದು ಚಾತುರ್ಮಾಸ್ಯಗಳು, ಒಂದೊಂದು ಮಹಾ ಸಮಾರಾಧನೆಗಳು, ಇವುಗಳೆಲ್ಲ ಅದ್ಭುತ. ಅಂತಹ ಮಹಾಗುರುಗಳ ಆರಾಧನಾ ಮಹೋತ್ಸವದ ಪರ್ವಕಾಲ ಇದು. ಬಾಲಿಶಮತಿ ಯಥಾಮತಿಯಾಗಿ ನಮ್ಮ ಗುರುಗಳು ಹೇಳಿದಷ್ಟು ಹೇಳುವುದಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ಇದರಲ್ಲಿ ಏನಾದರೂ ದೋಷ ಇತ್ತು ಅಂತಂದರೆ ಅದು ನನ್ನದು. ಏನಾದರೂ ಒಂದೆರಡು ಪುಣ್ಯದ ಮಾತುಗಳಿತ್ತು, ಗುರುಗಳ ಸ್ಮರಣೆ ಇತ್ತು ಅಂದರೆ ಅದು ಕೇವಲ ಗುರುಗಳ ಅನುಗ್ರಹ ಅಂತ ತಿಳಿತ. ಗುರುವೈಭವಕ ಗ್ರಂಥದಲ್ಲಿ ಬಂದ ಒಂದು ಶ್ಲೋಕವನ್ನು ಹೇಳಿ ಸಮರ್ಪಣೆಯನ್ನ ಮಾಡೋಣ. ಜಾತೋ ಯಸ್ಯಾಸ್ಯ ಕಂಜಾಮೃತ ರಸ ನಿಕರೈ ನಾಸ್ತಿಕಾಧ್ವಾ ವಿಶೀರ್ಣ ಶೇಷಕ್ಕಿಂ ವಾ ಗಣೇಶ ಸ್ವಯ ಮತ ಕಿಮಹೋ ವಾಕ್ಪತಿಶ್ಚಾವತರಣ ಶ್ರುತ್ಯೈವ ದ್ವೈತ ಸಿದ್ಧಿಂ ಕಥಯಿತಿ ಮುಮುಲಾಂ ತತ್ವವಿತ್ ಸಿದ್ಧ ಮಂತ್ರ ಶ್ರೀ ಸತ್ಯ ಧ್ಯಾನ ತೀರ್ಥ ಸುಮತಿ ನುತ ಪದ ಸರ್ವತಂತ್ರ ಸ್ವತಂತ್ರ. ಅಂತಹ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು, ಅವರ ಅನುಗ್ರಹ, ಅವರ ಸ್ಮರಣೆ ಇದು ಜನ್ಮ ಜನ್ಮಕ್ಕೂ ಕೂಡ ಅತ್ಯಂತ ಅವಶ್ಯಕವಾದದ್ದು. ಆ ಗುರುಗಳ ಅನುಗ್ರಹ ನಮಗೂ ನಿಮಗೂ ಇರಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.